ಕೀರ್ತಿ ಬಂದ್ಮೇಲೆ ಒಂದ್ ರೀತಿಯಲ್ಲಿ ಸಿಕ್ಕಾಪಟ್ಟೆ ಟ್ವಿಸ್ಟ್ ಇದೆ. ಹೌದು, ಕೀರ್ತಿ ವಾಪಸ್ ರಿ ಎಂಟ್ರಿ ಕೊಟ್ಟಿದ್ದು ಒಂದ್ ರೀತಿಯಲ್ಲಿ ದೆವ್ವ ಆತ್ಮ ಆಗಿ. ಸೊ ಲಕ್ಷ್ಮಿ ಮೈ ಮೇಲೆ ಕೀರ್ತಿ ಬಂದಿದ್ದಾಳೆ. ಸ್ವಲ್ಪ ಭಯ ಕೂಡ ಸೃಷ್ಟಿಯಾಗಿದೆ ಕಾವೇರಿಗೆ. ಸತ್ಯವನ್ನ ಹೇಳುವಂತ ಈಗ ಫೋರ್ಸ್ ಮಾಡ್ತಿರುವುದು ಈ ಕೀರ್ತಿ, ಅಂದ್ರೆ ಆತ್ಮ ಬಂದಿರುವಂತಹ ಕೀರ್ತಿ. ಲಕ್ಷ್ಮಿ ಅಂತೂ ಕಂಪ್ಲೀಟ್ ಆಗಿ ಸೂಪರ್ ಆಗಿ ಆಕ್ಟಿಂಗ್ ಅನ್ನ ಮಾಡ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗಿದೆ. ವೈಷ್ಣವ್ ದೂರದಲ್ಲಿ ನಿಂತ್ಕೊಂಡಿದ್ದಾನೆ. ಲಕ್ಷ್ಮಿಯ ಒಂದು ವರ್ತನೆ ಆಗಿರ್ಬೋದು ಎಲ್ಲವನ್ನೂ ಕೂಡ ನೋಡಿ ಫಾರ್ ದ ಫಸ್ಟ್ ಟೈಮ್ ನೋಡ್ತಿರೋದಲ್ಲ. ಸೊ ಹೀಗಾಗಿ ಕಂಪ್ಲೀಟ್ ಆಗಿ ಆಶ್ಚರ್ಯ ಪಟ್ಕೊಂಡಿದ್ದಾನೆ, ಶಾಕ್ ನಲ್ಲಿ ನಿಂತ್ಕೊಂಡಿದ್ದಾನೆ. ಏನ್ ಮಾತನಾಡಬೇಕು ಅಂತ ಆಕೆ ಕೂಡ ಗೊತ್ತಾಗ್ತಿಲ್ಲ ಆತನಿಗೆ. ಸೊ ಹೀಗಾಗಿ ನೋಡೋಣ ಏನಾಗುತ್ತೆ, ಯಾವ ರೀತಿ ಟ್ವಿಸ್ಟ್ ಮುಂದೆ ಬರುತ್ತೆ ಅಂತ. ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರಾ, ನಟನೆ ಹೇಗಿದೆ, ಯಾವ ರೀತಿ ಬರ್ತಾ ಇದೆ, ತಪ್ಪದೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಅಷ್ಟು ಸಖತ್ತಾಗಿ ನಡೆಸ್ತಾ ಇದ್ದಾರೆ. ಇನ್ನ ಕಾವೇರಿಯ ಪಾತ್ರವನ್ನು ಮಾಡ್ತಿರೋದು ಸುಷ್ಮಾ ಅಂತ, ಅವರು ಕೂಡ ಸೂಪರ್ ನಟಿ, ಕೊಡಗಿನ ನಟಿ. ಅವರು ತುಂಬಾ ಚೆನ್ನಾಗಿ ಅಭಿನಯವನ್ನ ಮಾಡ್ತಾ ಇದ್ದಾರೆ. ಕಾವೇರಿ ಆಗಿರ್ಬೋದು, ಆಮೇಲೆ ವೈಷ್ಣವ್ ಆಗಿರ್ಬೋದು, ಆಮೇಲೆ ಕೀರ್ತಿ ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ಎಲ್ಲವೂ ಕೂಡ ತುಂಬಾ ಅಂದ್ರೆ ತುಂಬಾ ಎಲ್ಲರೂ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ನೋಡೋಣ ಯಾವ ಒಂದು ನೆಕ್ಸ್ಟ್ ಟ್ವಿಸ್ಟ್ ಬರುತ್ತೆ, ಏನಾಗುತ್ತೆ ಮುಂದೆ ಅಂತ. ಸೊ ನೋಡ್ಬೇಕಿದೆ. ಒಟ್ಟಿನಲ್ಲಿ ಕೀರ್ತಿ ಈಗ ಎಲ್ಲಾ ಸತ್ಯವನ್ನ ಎಲ್ಲರ ಮುಂದೆ ಅಂದ್ರೆ ವೈಷ್ಣವ್ ಮುಂದೆ ಕಾವೇರಿಯ ಸತ್ಯವನ್ನೆಲ್ಲ ಹೇಳ್ತಾನ. ಕೀರ್ತಿ ಮತ್ತೆ ವೈಷ್ಣವ್ ಮದುವೆ ಆಗ್ಬಿಟ್ಟು ಆ ಒಂದು ಸತ್ಯವನ್ನು ಕೂಡ ತಿಳಿಸಲಾಗುತ್ತಾ. ಕಾವೇರಿನ ಮದುವೆನ ಮುರಿದಿದ್ದು ಅಂತ ಕೀರ್ತಿನ ಹೇಳ್ತಾಳಕ್ಕ, ಅದು ನೋಡೋಣ.